ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಅವರು ಒಂದೊಂದು ಏನಪ್ಪ ಅಂತಂದರೆ ನಿಮಗೆ ಈ ಒಂದು 2026 ಮತ್ತು 27ನೇ ಸಾಲಿನ ಒಂದು ಶೈಕ್ಷಣಿಕ ಒಂದು ವರ್ಷದಲ್ಲಿ ಎಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೋಡಿರಿ, ಎಲ್ಲ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಘಟಕ ಆಧಾರಿತವಾಗಿ ಏನ್ರಿ ಘಟಕ ಆಧಾರಿತವಾಗಿರುವಂಥದ್ದು ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂಥೇಳಿ, ಅದಕ್ಕೆ ನಾವು LB ಅಂತ ಕರಿತೀವಿ. ಆಲ್ರೆಡಿ ಇದೇನಾಗಿದೆ ಅಂತಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಬಂದು ಹೋಗಿದೆ. ಎಲ್ಲ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಲೆಸನ್ಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಲೆಸನ್ ಇರ್ತದೆ, ಆ ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಆಗಿದೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸರಳ ಆಗ್ತದೆ ಅಂಥೇಳಿ ಏನು ಮಾಡಿದ್ದಾರೆ ಅಂತಂದರೆ ಮಂಡಳಿಯವರು ಈ ಒಂದು ನಿಟ್ಟನ್ನು ಇಟ್ಕೊಂಡು ಈ ವರ್ಷ ಜಾರಿಗೆ ತರುವಂಥ ಸಾಧ್ಯತೆ ಇರೋದ್ರಿಂದ ಒಂದು ಸುತ್ತೋಲೆಯನ್ನು ಇಲ್ಲಿ ಹೊರಡಿಸಿದ್ದಾರೆ. ನೀವೆಲ್ಲ ಗಮನಿಸ್ಬೋದು. ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಿ ಪ್ರತಿ ವರ್ಷ ಏನು ಮಾಡಿದ್ದಾರೆ, ಪ್ರತಿ ವಿಷಯದ ಘಟಕ ಮಟ್ಟದಲ್ಲಿ ಅವರ ಆಳವಾದ ತಿಳುವಳಿಕೆಯನ್ನು ಅರಿತುಕೊಳ್ಳಲು ಯಾವ ರೀತಿ ಆಳವಾಗಿ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಪರೀಕ್ಷೆಗಳನ್ನು ಮತ್ತು ವಿಷಯಗಳನ್ನು ಲೆಸನ್ ವೈಸ್ ಆಗಿ ಯಾವ ರೀತಿ ತಿಳ್ಕೊತಾರೆ ಎಂಬುದ್ರ ಬಗ್ಗೆ, ಜೊತೆಗೆ ವಾರ್ಷಿಕ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸಬೇಕು. ಈಗ ಎನ್ಯುವಲ್ ಎಕ್ಸಾಮ್ ಬರ್ತಾವಲ್ಲ, ಆ ಪರೀಕ್ಷೆಗಳು ಭಾಳಷ್ಟು ಉತ್ತಮಪಡಿಸಲಿಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ತೆಗೆದುಕೊಂಡು ಬಂದಿದೆ. ಸೊ ಇಲ್ಲಿ ಸರ್ಕಾರಿ ಆಗಿರ್ಬೋದು ಅಥವಾ ಅನುದಾನ ರಹಿತ ಆಗಿರುವಂಥ ಯಾವುದೇ ಕಾಲೇಜ್ ಆಗಿರಲಿ, ಅದೇನು ಮಾಡಬೇಕು ಅಂತಂದರೆ ಪ್ರಥಮ ಮತ್ತು ದ್ವಿತೀಯ PUCಯ ಏನು ವಿದ್ಯಾರ್ಥಿಗಳ ಏನೊಂದು ಅದಲ್ಲ ಈ ವರ್ಷ ಏನು ತೆಗೆದುಕೊಂಡಿದ್ದಾರಲ್ಲ ಅವರಿಗೆ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಘಟಕ ಆಧಾರಿತ ಮೌಲ್ಯಮಾಪನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಪದ್ಧತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಲು ವಿದ್ಯಾರ್ಥಿಗಳ ಮೌಲ್ಯಮಾಪನ ಗ್ರೇಡ್ ಆಧಾರಿತವಾಗಿ ನಿರ್ವಹಿಸಲು ಈ ವರ್ಷ ಏನಪ್ಪ ಅಂತಂದರೆ ಭಾಳಷ್ಟು ಕಟ್ಟುನಿಟ್ಟಾಗಿ ಏನಪ್ಪ ಅಂತಂದರೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಈ ಕೆಳಗಂಡ ಮಾರ್ಗಸೂಚಿಗಳನ್ನು ಇಲ್ಲಿ ತೆಗೆದುಕೊಂಡ್ಬಿಡಿ. ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಈಗ ಆಲ್ರೆಡಿ SSLCಗೆ ಈ ಒಂದು ಪದ್ಧತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಭಾಳಷ್ಟು ಯಶಸ್ವಿ ಸಹ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಈ ಒಂದು PUCಯು ಸಹ ಏನಪ್ಪ ಅಂತಂದರೆ ಆ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ತರಬೇಕು ಅಂಥೇಳಿ ಈ ಮಂಡಳಿ ಮಾಡಿರುವಂಥ ಉದ್ದೇಶ ಭಾಳ ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದೆ ಅಂಥೇಳಿ ಕಮೆಂಟ್ ಮೂಲಕ ನೀವೆಲ್ಲ ವಿದ್ಯಾರ್ಥಿಗಳು ತಿಳಿಸಿರಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಇನ್ನು ಮುಂದೆ ನಾವು ಏನಪ್ಪ ಅಂತಂದರೆ 2026 ಮತ್ತು 27 ಒಂದು ಶೈಕ್ಷಣಿಕ ವರ್ಷದ ತಯಾರಿ ಇದೆಯಲ್ಲ, ಅದು ಬ್ರಿಡ್ಜ್ ಕೋರ್ಸ್ ಆಗಿರ್ಬೋದು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಆಗಿರ್ಬೋದು ಅಥವಾ ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಲ್ಲ ವಿಷಯಗಳು ಪೂರ್ವ ಸಿದ್ಧತೆ ಘಟಕ ಪರೀಕ್ಷೆಗಳು ಜೊತೆಗೆ ಈ ಒಂದು ಕಿರು ಪರೀಕ್ಷೆಗಳು ಬರ್ತಾವಲ್ಲ, ಎಲ್ಲ ಪರೀಕ್ಷೆಗಳ ಮಾಹಿತಿಯನ್ನು ನಾವು ಮುಂದೆ ಈ ಒಂದು ವರ್ಷದಿಂದ ಕಳ್ಕೊತ ಹೋಗ್ತೀವಿ ಅಂತ. ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ PUCಗೆ ಅಡ್ಮಿಷನ್ ಮಾಡಿದ್ದೀರಿ, ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಬೇರೆ ಯಾರಾದರೂ ಸ್ನೇಹಿತರುಗಳಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ. ಅವರಿಗೆ ಆದಷ್ಟು ಈ ವಿಡಿಯೋಗಳ ಮಾಹಿತಿ ಮತ್ತು ತಮ್ಮ ಒಂದು PUCಯಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಅಂಥೇಳಿ ಈ ಮೂಲಕ ತಿಳಿಸ್ತೀನಿ. ಸಣ್ಣದೊಂದು ರಿಕ್ವೆಸ್ಟು, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಬಿಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗ್ತವೆ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಕೋರ್ಸು ಆರ್ಟ್ಸು ಕಾಮರ್ಸ್ ಮತ್ತು ಸೈನ್ಸು ಯಾವುದೇ ಆಗಿರ್ಬೋದು, ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಂತೂ ಸಹ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಬನ್ನಿ, ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಒಂದು LBAಗೆ ಸಂಬಂಧಪಟ್ಟಂತೆ, ಅವನ್ನು ನಾವಿಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಮತ್ತು ಉಪನ್ಯಾಸಕರ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೀತಾರೆ, ಆ ಪರೀಕ್ಷೆಯಲ್ಲಿ ಈ ಮೌಲ್ಯಮಾಪನ ಪ್ರಕ್ರಿಯೆ ಹೇಗೆ ನಡೀತದೆ ಮತ್ತು ಉಪನ್ಯಾಸಕರ ಜವಾಬ್ದಾರಿಗಳು ಏನೇನು ಇರಬೇಕು ಅಂತ ಹೇಳಿದಾಗ, ಘಟಕ ಆಧಾರಿತ ಮೌಲ್ಯಮಾಪನ LBAಗಳ ಸಂಖ್ಯೆ ಅಂದರೆ ಲೆಸನ್ ಬೇಸ್ಗಳ ಸಂಖ್ಯೆ ಅಲ್ಲಿ ಯಾವ ರೀತಿ ನೋಡಬೇಕು ಅಂಥೇಳಿ ನೋಡ್ತಾರೆ. ಅಲ್ಲಿ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿಯೊಂದು ವಿಷಯ ಕಡ್ಡಾಯವಾಗಿ 10 ಘಟಕ ಮೌಲ್ಯಮಾಪನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈಗ ನಿಮ್ಗೆ 2026 ಮತ್ತು 27ನೇ ಸಾಲದೆ ಅಂತ ತಿಳ್ಕೊಳ್ಳಿ. ಆ ಸಾಲಿನಲ್ಲಿ ಮಿನಿಮಮ್ ನಿಮಗೆ ಕಡ್ಡಾಯವಾಗಿ 10 ಘಟಕ ಪರೀಕ್ಷೆಗಳನ್ನು ಏನು ನಿಮ್ಮ
ವಿಷಯ ಶಿಕ್ಷಕರಿದ್ದಾರಲ್ಲ ಅವರು ಕಡ್ಡಾಯವಾಗಿ ನೆರವೇರಿಸಿಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಉದ್ದೇಶಕ್ಕಾಗಿ ಪ್ರತಿ ವಿಷಯದ ಪಠ್ಯವಸ್ತುವನ್ನು 10 ಘಟಕಗಳಾಗಿ ವಿಭಜಿಸಿ ಇಲಾಖೆಯಿಂದ ನಿಗದಿಪಡಿಸಲಾಗುವುದು. ಅಂದರೆ ಈ ಪ್ರತಿ ವಿಷಯದ ಪಠ್ಯವಸ್ತುವನ್ನು 10 ಘಟಕಗಳಾಗಿ ವಿಭಜಿಸಿ ಏನು ಮಾಡ್ತಾರೆ ಅಂದರೆ ಇಲಾಖೆಯಿಂದಲೇ ನಿಮಗೆ ನಿಗದಿಯನ್ನು ಮಾಡ್ತಾರೆ. ಹಾಗೆಯೇ ಪ್ರತಿ ಘಟಕಕ್ಕೆ ಅನುಗುಣವಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಸಿದ್ಧಪಡಿಸಿ ಒದಗಿಸಲಾಗುವುದು ಅಂತ ಹೇಳ್ತಾರೆ. ನೋಡಿರಿ, ಆಲ್ರೆಡಿ ಏನು ಲೆಸನ್ ಬೇಸ್ಡ್ ಇದಾವಲ್ಲ, ಆಲ್ರೆಡಿ ನೀವೆಲ್ಲ SSLC ಓದಿ ಬಂದಿರ್ತಿರಲ್ಲ, ಈ ಫಸ್ಟ್ PUC ವಿದ್ಯಾರ್ಥಿಗಳು, ಅಲ್ಲೇನು ನಿಮಗೆ ಘಟಕ ಆಧಾರಿತವಾಗಿ ಬಹು ಆಯ್ಕೆ ಪ್ರಶ್ನೆಗಳಿದ್ವು. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ, 10 ಅಂಕದ ಎಲ್ಲ ಪ್ರಶ್ನೆಗಳನ್ನು ಸಹ ಮಂಡಳಿ ಏನಪ್ಪ ಅಂತಂದರೆ ನಿಮಗೆ ಒದಗಿಸಲಾಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧತೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಹೇಳ್ತಾರೆ. ನೋಡಿರಿ, ಯೂನಿಟ್ ಅಂದರೆ ನಿಗದಿತ ಪಾಠ ಘಟಕಗಳು ಮುಗಿದ ತಕ್ಷಣ, ಈ ಒಂದು ಲೆಸನ್ ಮುಗೀತು ಅಂತಂದ ತಕ್ಷಣ ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ 30 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ನೀಡಿರುವ ಮಾದರಿ ಪ್ರಶ್ನೆ ಕೇಂದ್ರ ಸಿದ್ಧಪಡಿಸಬೇಕು. ಅಂದರೆ ಇಲಾಖೆಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡ್ತಾರೆ, ಅದನ್ನು ತೆಗೆದುಕೊಂಡು ಮೌಲ್ಯಮಾಪನ ಅಂದರೆ ಶಿಕ್ಷಕರು 30 ಅಂಕಗಳ 30 ಅಂಕಗಳ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಹೌದಾ? ಇನ್ನು ಮುಂದೆ ಹೋಗ್ತೀನಿ. ಇಲ್ಲಿ ಅಂಕಗಳ ವಿವರಣೆ ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ. ನೋಡಿ, 30 ಅಂಕಗಳ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಮೊದಲು 10 ಅಂಕಗಳಿಗೆ ಏನಿರಬೇಕು ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಿರಬೇಕು. ಏನ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ, MCQ ಅಂತ ಕರಿತೀವಲ್ಲ, ಇವು ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ 2 ಅಂಕಗಳ ವಿವರಣಾತ್ಮಕ ಪರೀಕ್ಷೆಯನ್ನು ಏನು ವಿವರಣಾತ್ಮಕ ಉತ್ತರ ಬರೆಯುವಂಥ ಪ್ರಶ್ನೆಗಳು ಇಲ್ಲಿ ಏನಂತೀವಿ ನಾವು ಡಿಸ್ಕ್ರಿಪ್ಟಿವ್ ಆನ್ಸರ್ ಅಂದರೆ ನಾವು ಬರೆಯುವಂಥದ್ದು ಈ ವಿವರಣಾತ್ಮಕ ರೂಪದಲ್ಲಿ ಇರುವಂಥ ಉತ್ತರವಾಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ವಿದ್ಯಾರ್ಥಿಗಳೇ, ಅದು ಪ್ರಥಮ PUC ಆಗಿರ್ಬೋದು ಅಥವಾ ಈ ಸೆಕೆಂಡ್ PUC ಆಗಿರ್ಬೋದು, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಭಾಳಷ್ಟು ಏನಪ್ಪ ಅಂತಂದರೆ ಕಟ್ಟುನಿಟ್ಟು ಮತ್ತು ಜವಾಬ್ದಾರಿ ಆಗಿರುವಂಥ ಮತ್ತು ನಿಖರವಾಗಿರುವಂಥ ಮಾರ್ಕ್ಸನ್ನು ನಿಮ್ಮ ಸ್ಕೋರ್ ಹೆಚ್ಚಿಗೆ ಮಾಡೋಕ್ಕಂಥ ಸಹಾಯವನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡ್ತೇವೆ ಅಂತ ಹೇಳ್ತೀವಿ. ಪ್ರತಿ ವಿಷಯಕ್ಕೆ ಘಟಕವಾರು ಮಾದರಿ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಸಿದ್ಧಪಡಿಸಿ ನೀಡಲಾಗುತ್ತೆ. ಮಂಡಳಿಯವರು 2026 ಮತ್ತು 27ನೇ ಸಾಲಿನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇನ್ನೂ ಬಿಡ್ತಾರೆ. ಮುಂದೊಂದು ದಿನಗಳಲ್ಲಿ ಸಿದ್ಧಪಡಿಸಿ ನಿಮಗೆ ನೀಡಲಾಗ್ತದೆ. ಜೊತೆಗೆ ಅಲ್ಲಿ 5ನೇ ನೋಡಿರಿ, ಪ್ರಶ್ನೆ ಕೋಟೆಯ ಬಳಕೆ ಯಾವ ರೀತಿ ನೀವು ಆ ಪ್ರಶ್ನೆ ಬ್ಯಾಂಕನ್ನು ಕ್ವಶನ್ ಬ್ಯಾಂಕ್ಗಳನ್ನು ಯಾವ ರೀತಿ ಬಳಸಬೇಕು, ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಇಲಾಖೆ ಸಿದ್ಧಪಡಿಸಿರುವ ಪ್ರಶ್ನಾ ಕೋಟೆಯನಿಂದಲೇ ಆಯ್ಕೆ ಮಾಡಿಕೊಳ್ಳುತ್ತೆ. ನಾನು ಸ್ವಂತ ಕೈ ಬರದಿಂದ ತೆಗಿತೀನಿ ಅಥವಾ ಪುಸ್ತಕ ನೋಡಿ ತೆಗಿತೀನಿ ಅನ್ನೋಂಥ ಶಿಕ್ಷಕರಲ್ಲಿ ಇರ್ಬೋದು. ಅದನ್ನು ಮೊದಲಾಗಿ ಅವ್ರೇನು ಹೇಳ್ತಾರೆ ಅಂತಂದರೆ, ಮಂಡಳಿಯಲ್ಲಿ ಕೊಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನೇ ನೀವು LBA ಆಧಾರವಾಗಿ ಮಕ್ಕಳಿಗೆ 30 ಅಂಕಗಳಿಗೆ ನೀಡಬೇಕು ಅಂತ ಹೇಳ್ತಾರೆ. ಜೊತೆಗೆ 6ನೇದು ಇದು ಶಿಕ್ಷಕರಿಗೆ ಸಂಬಂಧಪಟ್ಟದ್ದು, ಮೌಲ್ಯಮಾಪನ ಸ್ಯಾಡ್ಸ್ನಲ್ಲಿ ನಮೂದಿ ಮಾಡಬೇಕು. ಯಾವ ವಿದ್ಯಾರ್ಥಿ ಎಷ್ಟು ಅಂಕಗಳು ತೆಗೆದುಕೊಂಡಿದ್ದಾನೆ ಲೆಸನ್ ಬೇಸ್ಡ್ವಾಗಿ ಅದನ್ನು ಸ್ಯಾಡ್ಸ್ನಲ್ಲಿ ಅಂಗೀಕರಿಸಬೇಕು ಅಂತ ಹೇಳ್ತಾರೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಾವೇನು ಕರಿತೀವಲ್ಲ, ಅದರ ತಂತ್ರಾಂಶದಿಂದ ಗ್ರೇಡ್ ಮೂಲಕ ಸ್ವಯಂಚಾಲಿತವಾಗಿ ಸ್ಯಾಡ್ಸ್ನಲ್ಲಿ ಪ್ರಕಟಲಾಗುತ್ತೆ. ಈ ಶಿಕ್ಷಕರು ಹಾಕ್ತಾರೆ, ನಿಮಗೆ ಗ್ರೇಡ್ ಮೂಲಕ ಮಾರ್ಕ್ಗಳು ಬರ್ತವೆ ಅಂತ ಹೇಳ್ತೀನಿ. ಇನ್ನು 7ನೇದು, ಘಟಕ ಪರೀಕ್ಷೆಗಳನ್ನು ನಡೆಸುವ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ನೀಡಲಾಗುವುದು. ಅಂದರೆ ಘಟಕ ಪರೀಕ್ಷೆಗಳು ಪಟ್ಟಿಯನ್ನು ಸಿದ್ಧಪಡಿಸಿ ಇಲಾಖೆಯಿಂದಲೇ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನು PM ಶ್ರೀ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ LBA ಉತ್ತರ ಪತ್ರಿಕೆ ಮೌಲ್ಯಮಾಪನಗಳನ್ನು IIT ಧಾರವಾಡ ಸಹಯೋಗದೊಂದಿಗೆ ಕೃತಕ ಬುದ್ಧಿಮತ್ತೆ AI ನೋಡಿರಿ ಟೆಕ್ನಾಲಜಿ ಮೂಲಕ ಇದಕ್ಕಾಗಿ ವಿವರಾತ್ಮಕ ಮಾರ್ಗಸೂಚಿಗಳನ್ನು ಪ್ರತ್ಯೇಕವಾಗಿ ನೀಡಲಾಗುವುದು ಅಂತ ಹೇಳ್ತಾರೆ. ಇದು ಶಾಲೆ ಕಾಲೇಜಿಗೆ ಸಂಬಂಧಪಟ್ಟಂತು. ಇನ್ನು ಪ್ರಾಂಶುಪಾಲರ ಜವಾಬ್ದಾರಿಗಳು ಭಾಳಷ್ಟು ಇದ್ದಾವೆ. ಏನಪ್ಪ ಅಂತಂದರೆ ಇಲ್ಲಿ ತಮ್ಮ ಕಾಲೇಜಿನಲ್ಲಿ ಎಲ್ಲ ವಿಷಯ ಶಿಕ್ಷಕರಿಗೆ ಶೈಕ್ಷಣಿಕವಾಗಿ 10 ಘಟಕ ಪರೀಕ್ಷೆಗಳ LBA ನಿಗದಿತ ಕಾಲಮಿತಿಯನ್ನು ಅಂದರೆ ನಿಮ್ಮ ಕಾಲೇಜಿನಲ್ಲಿ ಪ್ರತಿ ವಿಷಯ ಶಿಕ್ಷಕರು 10 ಘಟಕ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲೋ ಅದರ ಮಾಹಿತಿಯನ್ನು ಪ್ರಾಂಶುಪಾಲರು ತೆಗೆದುಕೊಳ್ಬೇಕು. ಪ್ರಶ್ನೆ ಪತ್ರಿಕೆ ಇಲಾಖೆ ನೀಡಿರುವ ನಿಗದಿತ ಮಾದರಿ 10 MCQ ಮತ್ತು 20 ವಿವರಣಾತ್ಮಕ. 10 ಅಂಕ ಅಂದರೆ ಮಲ್ಟಿಪಲ್ ಚಾಯ್ಸು ನಿಮಗೆ 10 ಬರ್ತವೆ. 2 ಅಂಕ 10 ಪ್ರಶ್ನೆಗಳಂದರೆ 20 ಅಂಕಗಳು, ಟೋಟಲ್ 30 ಅಂಕಗಳು. ಆಯ್ಕೆ ಮಾಡುವ ಪ್ರಶ್ನೆಗಳನ್ನು ಪ್ರಶ್ನಾಕೋಟಿಯಿಂದಲೇ ಆಯ್ದು ಸಿದ್ಧಪಡಿಸಿ ಪರೀಕ್ಷೆಗೆ ಮುನ್ನ ಪರಿಶೀಲಿಸು. ಈಗ ಒಬ್ಬ ಶಿಕ್ಷಕರಿಂದ ಆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದಾನೆ ಅಂತೇಳಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವಂಥದ್ದು. 3ನೇದು, ಎಲ್ಲ 10 LBA ಪರೀಕ್ಷೆ ಪ್ರಶ್ನೆಗಳನ್ನು ವಿದ್ಯಾರ್ಥಿ ಉತ್ತರ ಪತ್ರಿಕೆಗಳನ್ನು ಇಲಾಖೆ ಅದಕ್ಕೆ ತಪಾಸಣೆಗೆ ಸುಸ್ಥಿರ ಕಾಯ್ದಿರಿಸುವುದು, ಅವುಗಳನ್ನು ನಡೆಸಿ ಒಂದು ಕ್ರಮಬದ್ಧ ರೀತಿಯಲ್ಲಿ ಕಾಲೇಜಿನಲ್ಲಿ ಇರಿಸುವುದು. ಯಾರಾದರೂ ವಿಸಿಟಿಗೆ
ಇಲಾಖೆಯವರು ಬಂದರೆ ಅದನ್ನು ಅವ್ರ ಮುಂದೆ ಹಾಜರುಪಡಿಸುವುದು ಅಂತ ಹೇಳ್ತಾರೆ. ಇನ್ನು ಘಟಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಧಾರಿತ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ತರಗತಿಯನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಕಲ್ಪಿಸುವುದು. ಒಂದು ವೇಳೆ ಈ ಪರೀಕ್ಷೆಯಲ್ಲೂ ಸಹ ಅತಿ ಕಡಿಮೆ ಅಂಕಗಳನ್ನು ವಿದ್ಯಾರ್ಥಿಗಳು ಪಡಿತಾ ಇದ್ದರೆ ಅವರಿಗೆ ಹೆಚ್ಚೆಚ್ಚು ಈ LBA ಪರೀಕ್ಷೆ ಪ್ರಶ್ನೆಗಳನ್ನು ಕೊಟ್ಟು ಅತಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಮಾರ್ಗಸೂಚಿಯನ್ನು ಮಾಡುವುದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಉಪನ್ಯಾಸಕರು ಮೌಲ್ಯಮಾಪನ ನಂತರ ಸ್ಯಾಟ್ಸ್ನಲ್ಲಿ ಇವುಗಳನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಪೋಷಕರಿಗೆ ಘಟಕ ಪರೀಕ್ಷೆ ಅಂಕಗಳು ಗ್ರೇಡ್ಗಳ ಮಾಹಿತಿಗಳನ್ನು ಸ್ವಯಂಚಾಲಿತವಾಗಿ ರವಾನೆ ಖಚಿತಪಡಿಸಿ. ಒಂದು ವೇಳೆ ನಿಮ್ಮ ಮಗು ಅಥವಾ ನಿಮ್ಮ ಒಬ್ಬ ಪೋಷಕರಿಗೆ ಏನಪ್ಪ ಅಂತಂದರೆ ಆ ಮಗುವಿನ ಒಂದು ಅಂಕಪಟ್ಟಿ ಆಗಿರ್ಬೋದು ಅಥವಾ ನಾವು ಒಂದು ಶೈಕ್ಷಣಿಕ ಮಾರ್ಗಸೂಚಿಗಳು ಎಲ್ಲವನ್ನ ಏನು ಮಾಡಬೇಕು ಅಂತಂದರೆ ಆ ಪೋಷಕರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಇದು ಏನಪ್ಪ ಅಂತಂದರೆ ಆ ಜಿಲ್ಲೆಯ ಜಿಲ್ಲಾ ಉಪನಿರ್ದೇಶಕರಿಗೆ ಇರುವಂಥ ಒಂದು ಏನಪ್ಪ ಅಂತಂದರೆ ಜವಾಬ್ದಾರಿಗಳು ಅಂತ ಹೇಳ್ತವೆ. ಸೊ ವಿದ್ಯಾರ್ಥಿಗಳ ಒಂದು ತಕ್ಕ ಮಟ್ಟಿಗೆ ಏನಪ್ಪ ಅಂತಂದರೆ ಇಲ್ಲಿ ಈ LBAಯನ್ನು ಭಾಳಷ್ಟು ಸಫಲತೆಗೆ ನಿಮಗೆ ಹಾದಿಯನ್ನು ಮಾಡಿಕೊಡ್ತದೆ. ಯಾಕಂತಂದರೆ ನಾವು ಹೋದ ವರ್ಷಕ್ಕಿಂತ ಈ ವರ್ಷ ನೋಡ್ತಾ ಹೋದರೆ PUC ಆಗಿರ್ಬೋದು ಅಥವಾ SSLC ಆಗಿರೋ 93% ಏನಪ್ಪ ಅಂತಂದರೆ ಪರ್ಸಂಟೇಜನ್ನು ನಾವು ರಾಜ್ಯದ ಫಲಿತಾಂಶವನ್ನು ನೋಡ್ತೀವಿ. ಯಾಕಂತಂದರೆ ಮಂಡಳಿಯವರು ಏನೇನೆಲ್ಲ ಕೊಟ್ಟಿದ್ದಾರಲ್ಲ ಅವೆಲ್ಲವೂ ಭಾಳಷ್ಟು ಸಂಪದ್ಭರಿತ ಮತ್ತು ಜವಾಬ್ದಾರಿತ ಮತ್ತು ಮಕ್ಕಳ ಭವಿಷ್ಯ ಉಜ್ವಲ ಮಾಡುವಂಥ ಕ್ರಮವನ್ನು ಇಲ್ಲಿ ಮಂಡಳಿ ಕೈಗೊಂಡಿದೆ. ಒಂದು ಉತ್ತಮ ನಿರ್ಧಾರ ಅಂಥೇಳಿ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಸಫಲತೆಗೆ ದಾರಿ ಈ LBAಗಳು. ಯಾಕಂದರೆ ಲೆಸನ್ ಬೇಸ್ಡ್ ಆಗಿ ಒಬ್ಬ ವಿದ್ಯಾರ್ಥಿ ಈ ಲೆಸನ್ ಮೇಲೆ ಇವೇ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ ಅಂಥೇಳಿ ಮನನ ಮಾಡ್ಕೊಂಡು ಓದಿದ್ರೆ ಸೊ ಅದು ಇಲಾಖೆಯವರಿಗೂ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ, ಕಾಲೇಜಿನ ಭವಿಷ್ಯನೂ ಉಜ್ವಲ ಆಗ್ತದೆ ಮತ್ತು ಆ ಒಂದು ಜಿಲ್ಲೆಯ ಪ್ರಗತಿಯು ಸಹ ಉತ್ತಮ ಆಗ್ತದೆ ಅಂತ ಹೇಳ್ತಾ ಇದಿಷ್ಟು ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು 2026 ಮತ್ತು 2027ನೇ ಸಾಲಿನ ಈ ಒಂದು LBA ಒಂದು ಪ್ರಮುಖ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ರಾಧೇ ರಾಧೇಯ.